ನಮಸ್ಕಾರ ಫ್ರೆಂಡ್ಸ್, MHP ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಈ ಹಿಂದಿನ 2 ವಿಡಿಯೋಗಳಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ತೆಲಂಗಾಣದಲ್ಲಿ ನವರಾತ್ರಿ ದಿನಗಳಂದು ಆಚರಿಸುವ ಬತುಕಮ್ಮ ಎಂಬ ಒಂದು ವಿಶಿಷ್ಟ ಮತ್ತು ವಿಶೇಷ ಹಬ್ಬದ ಬಗ್ಗೆ ನೋಡಿದ್ದೆವು. ಆ ವಿಡಿಯೋಗಳಲ್ಲಿ ಬದುಕಮ್ಮ ಎಂದರೆ ಏನು, ಬದುಕಮ್ಮ ಹಬ್ಬವನ್ನು ಹೇಗೆಲ್ಲ ಸೆಲೆಬ್ರೇಟ್ ಮಾಡುತ್ತಾರೆ, ಬದುಕಮ್ಮಳನ್ನು ಹೇಗೆ ತಯಾರಿಸುತ್ತಾರೆ ಮತ್ತು ಈ ಬದುಕಮ್ಮ ಹಬ್ಬದ ಹಿನ್ನೆಲೆಯನ್ನು ನೋಡಿದ್ದೆವು. ಅದೇ ರೀತಿಯಾಗಿ ಬದುಕಮ್ಮಳನ್ನು ನವರಾತ್ರಿಯ 9 ದಿನ 9 ವಿವಿಧ ರೂಪದಲ್ಲಿ ಆಚರಿಸುವ ರೀತಿ ಮತ್ತು ಆ 9 ದಿನಗಳ ವಿಶೇಷ ಪೂಜಾ ವಿಧಾನದ ಬಗ್ಗೆ ನೋಡಿದ್ದೆವು. ಹಾಗೆ ನವರಾತ್ರಿಯ 9 ದಿನಗಳ 9 ರೀತಿಯ ಬದುಕಮ್ಮಳ 9 ರೂಪಗಳಾದ ಎಂಗಿಲ ಪೂಲ ಬದುಕಮ್ಮ, ಅತುಕುಲ ಬದುಕಮ್ಮ, ಮುದ್ದು ಪಪ್ಪು ಬದುಕಮ್ಮ, ನನಾಬಿಯಮ್ಮ ಬದುಕಮ್ಮ, ಅಟ್ಲ ಬದುಕಮ್ಮ, ಅಲಕ ಬದುಕಮ್ಮ, ವೇಪ ಕಾಯಲ ಬದುಕಮ್ಮ, ವೆನ್ನೆಲ ಮುದ್ದು ಬದುಕಮ್ಮ ಮತ್ತು ಕಡೆಯದಾಗಿ 9ನೆಯ ರೂಪವಾದಂಥ ಸದ್ದುಲ ಬದುಕಮ್ಮ ಅಂತ ನೋಡಿದ್ದೆವು. ಬನ್ನಿ ಫ್ರೆಂಡ್ಸ್, ಇವಾಗ ವಿಜಯದಶಮಿಯ 9ನೇ ದಿನದ 9ನೇ ಅವತಾರವಾದಂಥ ಸದ್ದುಲ ಬದುಕಮ್ಮ ಆಚರಣೆಯನ್ನು ಹೇಗೆಲ್ಲ ಆಚರಿಸಲಾಯಿತು ಅಂತ ನೋಡೋಣ. ಈ ವಿಜಯದಶಮಿಯ 9ನೇ ದಿನದ ಸದ್ದುಲ ಬದುಕಮ್ಮ ಆಚರಣೆಯನ್ನು ನಮ್ಮ ಕಾಲೋನಿಯ ಎಲ್ಲ ವರ್ಗದ ಜನರು ಯಾವುದೇ ಭೇದ ಭಾವ ಇರಲಾರದೆ ಸಾಮರಸ್ಯದಿಂದ ಆಚರಿಸಿದೆವು. ಮತ್ತು ಈ ಆಚರಣೆಯ ಭಾಗವಾಗಿ ಕಾಲೋನಿಯ ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಸದ್ದುಲ ಬದುಕಮ್ಮಳನ್ನು ಪೂಜಿಸಿ ನೃತ್ಯದ ಮೂಲಕ ದೇವರಿಗೆ ಭಕ್ತಿಯನ್ನು ಸಮರ್ಪಿಸಿದರು. ನೋಡಿ ಫ್ರೆಂಡ್ಸ್, ಈಗ ಬದುಕಮ್ಮಳನ್ನು ನೃತ್ಯದ ಮೂಲಕ ಪೂಜಿಸುವ ರೀತಿಯನ್ನು ನೀವಿಲ್ಲಿ ನೋಡಬಹುದು. ನೋಡಿ, ಮಹಿಳೆಯರು ಎಷ್ಟೊಂದು ಸುಂದರವಾಗಿ ನೃತ್ಯ ಮಾಡುತ್ತಿದ್ದಾರೆ ಅಂತ ಮತ್ತು ನೃತ್ಯದ ಮೂಲಕ ಹೇಗೆಲ್ಲ ದೇವಿಯನ್ನು ಆರಾಧಿಸುತ್ತಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್, ಸಮಾಜದ ಎಲ್ಲ ವರ್ಗದ ಜನರು ಒಂದು ಕಡೆ ಒಟ್ಟಿಗೆ ಸೇರಿಕೊಂಡು ಯಾವುದೇ ಭೇದ ಭಾವ ಇರಲಾರದೆ, ಬಡವ ಶ್ರೀಮಂತ ಉಚ್ಚ ನೀಚ ಅಂತ ಇರಲಾರದೆ ಸಾಮರಸ್ಯದಿಂದ ಈ ರೀತಿಯಾಗಿ ಹಬ್ಬಗಳನ್ನು ಆಚರಿಸುವುದನ್ನು ನೋಡುವುದೇ ಒಂದು ಖುಷಿಯ ವಿಚಾರ. ಮತ್ತು ನಮ್ಮ ಎಲ್ಲ ಹಿಂದೂ ಹಬ್ಬಗಳ ಮೂಲ ಉದ್ದೇಶವೂ ಇದೇ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಾಲೋನಿಯಲ್ಲಿ ಯಾವ ರೀತಿಯಾಗಿ ವಿಜಯದಶಮಿಯ 9ನೇ ದಿನದಂದು ಸದ್ದುಲ ಬದುಕಮ್ಮಳನ್ನು ಕಾಲೋನಿ ಎಲ್ಲ ವರ್ಗದ ಜನರು ಒಂದು ಕಡೆ ಒಟ್ಟಿಗೆ ಸೇರಿಕೊಂಡು ಆಚರಿಸಲಾಯಿತು ಅಂತ. ಓಕೆ ಫ್ರೆಂಡ್ಸ್, ತೆಲಂಗಾಣದಲ್ಲಿ ಆಚರಿಸುವಂತಹ ಬತುಕಮ್ಮ ಎಂಬ ಒಂದು ವಿಶಿಷ್ಟ ಮತ್ತು ವಿಶೇಷ ಹಬ್ಬದ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಂತ ನಾನು ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.